ಬನ್ರಿ ಬನ್ರಿ ಕರೀನವ್ರೆ, ಬನ್ರಿ. ಏನು ನಿಂತ್ಕೊಂಡು ನಿಮ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಬನ್ನಿ. ಟೆನ್ಷನ್ ಬೇಡ, ಆರಾಮಾಗಿ ಬನ್ನಿ. ಯಾರು ಬರಲ್ಲ ಬನ್ನಿ. ಯಾರು ಬರ್ತಾರೆ ಹೇಳಿ? ಇಲ್ಲಿ ಯಾರು ನೋಡಿದ್ದಾರೆ ನಿಮಗೆ? ಇದ್ರಲ್ಲಿ ಯಾರಾದರೂ ಪರಿಚಯ ಇದ್ದಾರಾ? ಅಲ್ಲ, ಏನೋ ಸೌಂಡ್ ಆದಂಗೆ ಆಯಿತು. ಒಂದು ಡೋರ್ ತೆಗ್ದಿರೋ ಥರ ಏನೋ ಸೌಂಡ್ ಆದಂಗೆ ಆಯಿತು. ಅದಕ್ಕೆ ನಾನು ನೋಡೋಣ ಅಂತ ಹೋದೆ. ಈಗ ಯಾರೂ ಇಲ್ಲ. ಏನೋ ಒಂಥರ ಭಯ ಭಯ ಆದಂಗೆ ಆಯಿತು. ಯಾರು ಬರ್ತಾರೆ ಹೇಳಿ? ಇಲ್ಲೇನು ಯಾರು ನನಗೊಂದು ನರ ಪಿಳ್ಳೆನೂ ಪರಿಚಯ ಇಲ್ಲ. ಒಂದು ನರ ಪಿಳ್ಳೆ 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 ಚಿಕ್ಕ ಪಿಳ್ಳೆ, ಒಂದು ಮಗು ಕೂಡ ಇಲ್ಲ ನನಗೆ, ಯಾರೂ ಪರಿಚಯನೇ ಇಲ್ಲ. ಹಾಗಾದ್ರೆ ಬನ್ನಿ, ಏನು ಟೆನ್ಷನ್ ತಗೊಳ್ತೀರಾ? ಖುಷಿಯಾಗಿ ಹ್ಯಾಪಿಯಾಗಿರೋದು ನೋಡಬೇಕು. ಹ್ಯಾಪಿಯಾಗಿರ್ಬೇಕಾದ್ರೆ ನಾವು ಟೆನ್ಷನ್ ತಗೋಬಾರ್ದು. ಟೆನ್ಷನ್ ತಗೊಂಡ್ರೆ ಏನು ನಾವು ಸಂತೋಷವಾಗಿ ಮಾತಾಡಬೇಕು, ಸಂತೋಷವಾಗಿ ಇರಬೇಕು ಅಂತ ಅಂದ್ಕೊಂಡಿದ್ವಿ, ಯಾವುದೂ ಸಕ್ಸಸ್ ಆಗಲ್ಲ. ಸುಮ್ಮನೆ ಭಯ 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 ಇಟ್ಕೊಂಬಕ್ಕೆ ಹೋಗ್ಬಿಡಿ, ಏನಾಗೋದಿಲ್ಲ. ಬನ್ನಿ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ಯಾರು ನಿಮಗೆ ಲಡ್ಡಿ ಮಾಡೋಂಥವ್ರು ಯಾರೂ ಇಲ್ಲ. ಹಳ್ಳಿಲಾದರೆ ಇನ್ನೂ ಬಿಡಪ್ಪ, ಯಾರಾದರೂ ಅಕ್ಕಪಕ್ಕದವ್ರು ನೋಡ್ತಾರೆ. ಭಾಗ್ಯಮ್ಮ ನೋಡಿದ್ಲು, ಶಿವಮ್ಮ ನೋಡಿದ್ಲು, ಇವಳು ಯಾರೋ ಋತಮ್ಮ ನೋಡಿದ್ಲು, ಯಾರ್ಯಾರೋ ನೋಡಿದ್ರು, ರಾಜಮ್ಮ ನೋಡ್ತು ಅಂತ ಹೇಳಿ ಅನ್ನೋದಕ್ಕಿಂತ ಇಲ್ಲಿ ಯಾರು ನೋಡ್ತಾರೆ ಇಲ್ರಿ? ಅದಕ್ಕೇನೆ ನಾನು ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಇಲ್ಲಿಗ ನಾ ಬಂದಿದ್ದು. ಇವಾಗ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಖುಷಿ ಆಯ್ತಲ್ಲ ನಾನು ಬಂದಿದ್ದಕ್ಕೆ. ಇವಾಗ ಹೊರಡಬೇಕಾದ್ರೆ ನಿನಗೆ ತುಂಬ ಬೇಜಾರಾಗುತ್ತೆ ಅನಿಸುತ್ತೆ. ನಿಜ, ತುಂಬ ಬೇಜಾರಾಗ್ತೈತೆ ನನಗೆ. ಈಗಲಿಂದಲೇ ಒಂಥರ ಸಂಕಟ. ಟೈಮ್ ಆಗ್ತೈತೆ, ಹೋಗ್ತಾರೆ ಹೋಗ್ತಾರೆ ಅಂತ. ಇವತ್ತು ಟೈಮ್ ಆಗೋದೇ ಬೇಡ, 5 ಗಂಟೆ ಆಗೋದೇ ಬೇಡ, ಟೈಮ್ ನಿಂತಿತ್ತಾಗೆ ನಿಲ್ಲಿ, ಕತ್ಲಾಗೋದೇ ಬೇಡ ಅಂತ ಅನ್ನಿಸ್ತೈತೆ ನನಗೆ. ಈ ರೀತಿ ಫೀಲ್ ಆಗ್ತೈತೆ ಪ್ರವೀಣ್ ಅವರೇ. ಏನು ಮಾಡೋದು, ಒಂಥರ ಭಯ 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 ಮನಸ್ಸಲ್ಲಿ. ಆದರೂ ನೀವು ಹೋಗ್ತೀರಾ ಅನ್ನೋದು ಒಂದು ಕಡೆ ಬೇಜಾರು. ಹೇಳ್ಬಾರ್ದು ಬಿಡಿ, ಆ ಥರ ಆಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ ನನಗಂತೂ. ತುಂಬ ಬೇಜಾರಾಗ್ತೈತೆ. ಊಟ ಎಲ್ಲ ಚೆನ್ನಾಗಿತ್ತು. ಫುಡ್ ಆರ್ಡ್ರ್ ಮಾಡ್ಕೊಂಡು ಎಲ್ಲ ತರಿಸ್ಕೊಂಡು ಊಟ ಮಾಡಿದ್ವಿ. ಈಗ ನಿಮ್ಮದೇ ಒಂದು 5 ನಿಮಿಷ ನಾನು ನಿದ್ದೆ ಮಾಡ್ತೀನಿ, ಸರಿನಾ? ನೀವು ಮಲ್ಕೊಳ್ಳಿ ಒಂದು 5 ನಿಮಿಷ. ಯಾಕಂದರೆ ಬಸ್ಸಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಒಂಥರ ಟೈರ್ಡ್ ಆಗ್ತಾಯಿದೆ. ಅದಕ್ಕೆ ಒಂದು 5 ನಿಮಿಷ ಮಲ್ಕೊಬಿಟ್ರೆ ಹೆಂಗೋ ಸ್ವಲ್ಪ ಆರಾಮ್ ಅನಿಸುತ್ತೆ. ಮಲ್ಕೊಳ್ಳಿ, ಟೆನ್ಷನ್ ತೊಗೋಬೇಡಿ. ಒಂದು 5 ನಿಮಿಷ ಮಲ್ಕೊಳ್ಳಿ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಫ್ರೀ ಆಗ್ಬೇಕಂತಂದರೆ ಕಣ್ಣು ಮುಚ್ಚಿ ಒಂದು 5 ನಿಮಿಷ ನಿದ್ದೆ ಮಾಡಿ, ಏನಾಗಲ್ಲ ಬಿಡಿ, ಬೇಜಾರಾಗಬೇಡಿ. ಒಂದು 5 ನಿಮಿಷ ನಿದ್ದೆ ಮಾಡಿ. ನೀವು ಮಲ್ಕೊಳ್ಳಿ, ನನಗೇನು ನಿದ್ದೆ ಬರಲ್ಲ. ಯಾಕಂದ್ರೆ ನಾನೆಲ್ಲೂ ಹೋಗಿಲ್ವಲ್ಲ ಅಂತ. ಪಾಪ ನೀವು ಬಸ್ಸಲ್ಲಿ ಬಂದಿದ್ದೀರಲ್ಲ, ನಿಮ್ಗೊಂಥರ ಬೇಜಾರು. ನಿಮಗೆ ಒಂಥರ ನಿದ್ದೆ ಬರ್ತಾಯಿತ್ತೆ ಬಸ್ಸಲ್ಲಿ ಬಂದಿರೋದಕ್ಕೂ. ಒಂಥರ ಟಯರ್ಡ್ ಆಗೈತೆ ನಿಮಗೆ. ಮಲ್ಕೊಳ್ಳಿ, ಮಲ್ಕೊಳ್ರಿ, 5 ನಿಮಿಷ ಮಲ್ಕೊಳ್ರಿ. ಬೇಜಾರು ಮಾಡ್ಕೊಬಿಡಿ, ಬಿಡಿ ಹೋಗ್ಲಿ. ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನಾವು ನಿಮ್ಮ ಮನೇಲಿದ್ದಾಗ ಎಷ್ಟು ಚೆನ್ನಾಗಿ ನಾವಿಬ್ರು ಮಾತಾಡ್ಕೊಂಡು ಒಂಥರ ಎಷ್ಟು ಚೆನ್ನಾಗಿತ್ತು. ಆ ಟೈಮ್ ಮತ್ತೆ ಸಿಗಲ್ವಲ್ಲಪ್ಪ ಅಂತ ಬೇಜಾರಾಗ್ತೈತೆ. ತುಂಬ ಬೇಜಾರಾಗ್ತೈತಿ. ಏನು ಮಾಡಲಿ, ಸಖತ್ತು ಬೇಜಾರಾಗ್ತೈತೆ. ಹೇಳೋದಕ್ಕಾಗ್ತಾ ಇಲ್ಲ, ಅಷ್ಟು ಬೇಜಾರಾಗ್ತೈತೆ. ಒಳಗಿರಬೇಕು. ಎಲ್ಲ ವಿಡಿಯೋನು ಮಾಡ್ಕೊಂತೀನಿ. ಎಲ್ಲ ವಿಡಿಯೋ ಮಾಡಿಕೊಂಡು ಅವ್ರ ಹೆಂಡ್ತಿಗೆ ಕಳ್ಸೋಕ್ಕಾಗುತ್ತೆ. ವಿಡಿಯೋ ಮಾಡ್ತೀನಿ, ಬಿಡಲ್ಲ. ಯಾಕಂದರೆ ಅವ್ರು ನಂಬಬೇಕಲ್ಲ. ನಮ್ಮ ಅಕ್ಕನ ಹತ್ರ ಆದಷ್ಟು ಬೇಗ ನಂಬರ್ ಇಸ್ಕೊಬಿಟ್ಟು ಅವ್ರ ಹೆಂಡ್ತಿಗೂ ಕಳಿಸ್ತೀನಿ, ಬಿಡಲ್ಲ. ಇವರಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನಂತ ತಿಳ್ಕೊಬಿಟ್ಟು ಇವರು ಅಲ್ಲ, ಸ್ವಲ್ಪನಾದ್ರೂ ನಯ ಭಯ ಬೇಡವಾ? ನೋಡು, ಅದಕ್ಕೆ ಹಿಂಗೆ ಮಾಡ್ತಾವಳೆ. ನಾನು ಏನೇ ತಂದ್ಕೊಟ್ಟು ಏನೇ ಇದು ಮಾಡಿದ್ರು ಅವಳು ಬೇರೆ ಚಿಂತೆಯಲ್ಲಿ ಇದ್ದವಳು ನನಗೆ ಹೇಗೆ ಸ್ಪಂದಿಸ್ತಾಳೆ ಇವಳು? ಸ್ವಲ್ಪನಾದ್ರೂ ನಯ ಭಯ ಇರೋ ಅಂಥವಳಾಗಿದ್ರೆ ಇಂಥ ಕೆಲಸ ಮಾಡವಳ. ನಾನು ಯಾವಾಗ 1.5 ವರ್ಷ 2 ವರ್ಷದ ಗಟ್ಟಲೆ ಬಿಟ್ಟು ನಮ್ಮ ಅಕ್ಕನ ಮನೇಲಿ ಬಿಡು ಇರ್ತಾಳೆ ಅಂತ ಅಂದ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ಬಂದು, ಅದಕ್ಕೆ ನನ್ನ ಈ ರೀತಿ ಸದ್ರ ತೊಗೊಂಡು ಇಂಥ ಕೆಲಸ ಮಾಡಿಕೊಂಡು ನನಗೆ ಸರಿಯಾಗಿ ಮರ್ಯಾದೆ ಮಾಡಿದ್ಲು. ನಾನು ನನ್ನ ಹೆಂಡತಿ ಅಂತ ಎಷ್ಟು ಇಷ್ಟಪಟ್ಟು, ಎಷ್ಟು ಚೆನ್ನಾಗಿ ಬಿಡು, ಅವಳ ಕೈಲಿ ಆಗಲ್ಲ ಪಾಪ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ. ಆದರೆ ಎಂಥ ಕುತಂತ್ರದ ಬುದ್ಧಿ ಮಾಡಿಬಿಟ್ಲು. ನನಗಂತೂ ನೆನೆಸ್ಕೊಬಿಟ್ರೆ ಪಿತ್ತ ನೆಟ್ಟಿಗೆ ಇರ್ತೈತೆ. ಇವಳಿಗಿಂಥ ಕೆಲಸ ಮಾಡೋಕ್ಕೆ ಎಷ್ಟು ಧೈರ್ಯ ಬಂತು ಅನ್ನಿಸ್ತೈತೆ ನನಗೆ. ಎಷ್ಟು ದಿನದಿಂದ ಮಾಡ್ತಾ ಇದ್ದಾಳೋ ಇಂಥ ಕೆಲಸನ, ಯಾರಿಗೆ ಗೊತ್ತು? ನನಗೆ ಇವಾಗ ಗೊತ್ತಾಗೈತೆ. ಇನ್ನು ಎಷ್ಟು ವರ್ಷದಿಂದ ಇದೆಲ್ಲ ಮಾಡ್ತಾ ಇದ್ದಾಳೋ ಏನೋ. ಇವಾಗ ನನ್ನ ಕೈಗೆ ಸಿಗೆ ಬಿದ್ದವಳೆ. ಆದ್ರೂ ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸರಿಯಾಗಿ ಕಲಿಸ್ತೀನಿ ತಗ. ಎಲ್ಲೇ ರೂಮಲ್ಲಿ ಇರಬೇಕು, ಮೆಲ್ಲ ಒಳಗಡೆ ಹೋಗ್ತೀನಿ. ಬೇಜಾರು ಮಾಡ್ಕೊಬೇಡಿ. ಯಾಕೆ ಬೇಜಾರು ಮಾಡ್ಕೊತೀರಾ? ಆರಾಮಾಗಿ ಇರೋದು ಕಲೀರಿ. ಯಾಕೆ ಈಗ ಆ ಋತುನು ನನ್ನ ಮೇಲೆ ಡೌಟ್ ಬಂದಿತ್ತು. ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಡೈಲಿ ಕೇಳ್ತಾ ಇದ್ಲು. ಹೌದೇನು? ನೀವೇನು ಹೇಳಿದ್ರಿ? ಕರಿಯಮ್ಮ ಇಲ್ಲ ಅಂತ ಬೇಜಾರಾಗ್ತೈತೆ ಅಂತ ಅಂದ್ರ? ಆ ಥರ ಹೇಳೋಕ್ಕಾಗುತ್ತಾ? ಏನಿಲ್ಲ, ಸುಮ್ಮನೆ ಬೇಜಾರು ಅಂತ ಅಂದ್ವಿ. ಅದೇ ಕರಿಯಮ್ಮ ಫಸ್ಟ್ನೇ ದಿನ ನೀನು ಬಂದಿನ, ಅದೇ ಕರಿಯಮ್ಮ ಇಲ್ಲ ಅಂತೇಳಿ ಮಾತಾಡ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿದ್ಲಲ್ಲ, ಅದಕ್ಕೆ ಕರಿಯಮ್ಮ ಇಲ್ಲ ಅಂತ ಬೇಜಾರಾಗ್ತೈತೇನ್ರಿ ಅಂತಂದ್ಲು. ಅವನೇ ಅಂತ ಅವ್ಳಿಗೆ ಏನು ಗೊತ್ತು ಪಾಪ, ನಮ್ಮ ನಡುವೆ ಇದೆಲ್ಲ ನಡೀತಾ ಐತೆ ಅಂತೇಳಿ ಅವ್ಳಿಗೆ ಏನು ಗೊತ್ತು ಕರೀನಾ? ಏನು ಗೊತ್ತೇಳು?
ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ಬಿಡು ಹೋಗ್ಲಿ. ಇನ್ನೇನು ಮಾಡೋದು, ಆಗಿದ್ದಾಯ್ತು. ಇನ್ನು ಮುಂದೆ ಏನು ನೋಡ್ಕೋಬೇಕು. ಆದಷ್ಟು ಬೇಗ ಸುಮ್ಮನೆ ಅಲ್ಲೇ ಊರಿಗೆ ಬಂದುಬಿಡಿ. ಅಲ್ಲೇ ಊರಿಗೆ ಬಂದುಬಿಟ್ಟು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇದ್ಬಿಡಿ. ನಿಮ್ಮ ಯಜಮಾನ್ರನ್ನು ಕರ್ಕೊಂಡು ಅಲ್ಲಿಗೆ ಬಂದುಬಿಟ್ಟು ಅಲ್ಲೇ ಇರಿ. ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲೇ ಇದ್ಬಿಟ್ರೆ ಹೆಂಗೋ ಆಗುತ್ತೆ. ಅಲ್ಲೇ ಏನಾದರೂ ಕೆಲ್ಸಕ್ಕೆ ಹೋಗೋಕೆ ಕೇಳ್ರಿ ನಿಮ್ಮ ಮನೆಯವ್ರಿಗೆ. ನೀವು ಅಲ್ಲೇ ಕೆಲಸ ಏನಾದರೂ ಮಾಡಿ ಆರಾಮಾಗಿ ಡೈಲಿನ ಇಬ್ಬರು ಮಾತಾಡ್ಕೊಂಡು ಇಬ್ಬರು ಚೆನ್ನಾಗಿರಬೇಕು. ಇರ್ಬೋದು. ನಾವು ಅಲ್ಲೇ ಇರೋಣ ಅಂತ ಅಂದ್ಕೊಂಡಿಲ್ಲ. ನಮ್ಮವ್ರಿಗಾದ್ರೂ ಬಂದುಬಿಡಿ. ನಮ್ಮವ್ರಿಗಾದ್ರೂ ಒಂದು ಒಳ್ಳೆ ಬಾಡಿಗೆ ಮನೆ ಮಾಡಿಕೊಡ್ತೀನಿ. ಬೇಕಾದ್ರೆ ಒಳ್ಳೆ ಕೆಲಸಕ್ಕೆ ಎಲ್ಲಾದರೂ ಕರ್ಕೊಂಡೋಗಿ ಸೇರಿಸ್ತೀನಿ ನಿನ್ನ ಗಂಡನ್ನ. ಕರ್ಕೊಂಡೋಗಿ ಈಗ ಒಬ್ರಿಗೆ ಗೊತ್ತಿರೋರು ಇದ್ದಾರೆ ನನಗೆ ಪರಿಚಯಸ್ಥರು, ಅವ್ರು ನಿನಗೆ ಕೆಲ್ಸಕ್ಕೆ ಸೇರಿಸ್ತಾರೆ ಅಂತ ಹೇಳಿ ಹೇಳ್ಬಿಡಿ. ಹೇಳ್ಬಿಟ್ಟು ಕರ್ಕೊಂಬನ್ನಿ. ಏನಾದರೂ ಒಂದು ಮಾಡಿಬಿಡಿ. ಯಾಕಂದರೆ ಪದೇ 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 ಇಲ್ಲಿಗನ ನನಗೆ ಬರೋಕ್ಕಾಗಲ್ಲ. ತುಂಬ ರಿಸ್ಕ್ ಆಗಿಬಿಡುತ್ತೆ. ನೀವು ಬೇರೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವು ಅಲ್ಲೇ ಸೆಟಲ್ ಆಗಿಬಿಟ್ರೆ ಹೆಂಗೋ ಲೈಫ್ ಚೆನ್ನಾಗಿರುತ್ತಲ್ಲ ಅಂತ. ಏನು ಮಾಡೋದು ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ವಲ್ಲ. ನಾವು ಅನ್ಕೊಂಡಿದ್ದೆ ಒಂದು, ಆಗದೆ ಒಂದು. ನೋಡಿ, ಆದಷ್ಟು ಅವ್ರಿಗೆ ಏನೋ ಒಂದು ಹೇಳ್ಬಿಟ್ಟು ಸುಮ್ಮನೆ ರಿಸ್ಕ್ ಅಂತೇಳಿ ಬಂದು ಅಲ್ಲಾದರೂ ಒಟ್ಟಿನಲ್ಲಿ ಅಲ್ಲಿ ಎಲ್ಲಾದರೂ ಇದ್ಬಿಟ್ರೆ ಬೇಗ ಹೆಂಗೋ ನಿಮ್ಮನ್ನ ಮಾತಾಡಿಸ್ಬೋದು, ನೋಡ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನೇನು ನಿಮಗೆ ಬೇಜಾರಿಲ್ಲ ತಾನೆ? ಬಿಡಿ ಹೋಗ್ಲಿ. ಏನಾದರೂ ತಿನ್ನೋಕ್ಕೇನಾದರೂ ಬೇರೆ ಬೇರೆ ಆರ್ಡ್ರ್ ಏನಾದರೂ ಮಾಡಬೇಕಾ? ಮತ್ತೆ ಇನ್ನೇನಾದರೂ ನಿಮ್ಗೇನಾದರೂ ಬೇಕಾ? ಏನಾದರೂ ಗಿಫ್ಟ್ ಏನಾದರೂ ಬೇಕಾ? ಬಟ್ಟೆ ಗಿಟ್ಟೆ ಏನೇ ಪ್ರತಿಯೊಂದು ಏನೇ ಬೇಕಿದ್ರು ಕೇಳಿ. ಮನಸ್ಸಲ್ಲಿ ಏನು ಇಟ್ಕೊಳಕ್ಕೆ ಹೋಗ್ಬೇಡಿ. ಏನಿಲ್ಲ, ನನಗೆ ಕೆಲಸಕ್ಕಂತೂ ಹೋಗೋಕ್ಕಾಗಲ್ಲ. ನಾನು ಇಲ್ಲಿಂದ ಹೆಂಗೋ ಬರ್ತೀನಿ. ಸ್ವಲ್ಪ ಮನೆಗಿನೇ ಕಟ್ಟಿಸ್ಕೊಟ್ಬಿಟ್ರೆ ನಾನು ಹೆಂಗೋ ಕಟ್ಟಿಸ್ತೀನಿ. ಬಂದ್ರಿ ಯಾರ ಹತ್ರ ಆದ್ರೂ ಇಸ್ಕೊಂಡು ನಾನು ಹಿಂಗೆ ಅಲ್ಲೇ ಕೆಲಸ ಮಾಡಿ ಒಟ್ಟಿನಲ್ಲಿ ನನ್ನ ಹತ್ರ ದುಡ್ಡು ಐತೆ, ನನ್ನ ಮದುವೆಗಿನ ಮುಂಚೆ ಇಟ್ಕೊಂಡಿದ್ದೆ ಅಂತ ಹೇಳಿ ಎಲ್ಲ ಏನೋ ಒಂದು ಹೇಳ್ಬೋದು. ನೀವು ಒಂದಿಷ್ಟು ಮನೆ ಕಟ್ಟಿಸ್ಕೊಡ್ಬೇಕು ನಮಗೆ. ಅಷ್ಟೇ, ಒಂದು 10 ಲಕ್ಷ ಅಮೌಂಟ್ ಆದರೂ ಕೊಟ್ಬಿಟ್ರೆ ನಾವು ಹೆಂಗೋ ಮನೆ ಕಟ್ಟಿಸ್ಕೊಂತೀವಿ. ಮನೆ ಕಟ್ಟಿಸ್ಕೊಟ್ಬಿಟ್ರೆ ನಾವು ಊರಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ತೀವಿ. ಮನೆ ಕಟ್ಟೋಣ ಅಂತ ಅಷ್ಟೇ. ಮನೆ ಕಟ್ಟಬೇಕು ಅನ್ನೋದೇ ಇರೋದು. ಅದಕ್ಕೆ ಮನೆ ಕಟ್ಟಿಸ್ಕೊಡ್ರಿ ಅಷ್ಟೇ. ಇನ್ನೇನು ಬೇಡ ನನಗೆ. ಯಾವ ಬಟ್ಟೆ ಬೇರೆ ತಿನ್ನೋಕೆ ಉಣ್ಣೋಕೆ ನನಗೆ ಏನು ಬೇಡ. ಮನೆಯದೇ ಒಂದು ಚಿಂತೆ. ಬಿಡಿ ಹೋಗ್ಲಿ. ಮನೇಲಿ ಯಾಕೆ ಚಿಂತೆ ಮಾಡ್ತೀರಾ ನೀವು? ಮನೇದೇನು ಅಷ್ಟು ಚಿಂತೆ ಮಾಡೋ ಅಂಥದ್ದು ಏನಿಲ್ಲ ಬಿಡಿ. ಸರಿ, ಮನೆ ತಾನೇ ನಾನು ಮಾಡ್ಕೊಂಡು ಕೊಡ್ತೀನಿ. ಈಗ ನಾನು ಒಬ್ರಿಗೆ ಯಾರಿಗಾದ್ರೂ ನಿಮ್ಗೆ ಗೊತ್ತಿರೋ ಅಂಥವ್ರಿಗೆ ಕಾಂಟ್ರಾಕ್ಟ್ ಮಾಡಿಬಿಟ್ಟು ಹೇಳ್ತೀನಿ, ಕಟ್ಟಿಸ್ಕೊಳ್ಳಿ ಸುಮ್ಮನೆ. ನಮ್ಮೂರಲ್ಲೇ ಕಟ್ಟಿಸ್ರಿ ಸುಮ್ಮನೆ. ಅಲ್ಲೊಂದು ಸ್ವಲ್ಪ ಜಾಗ ಇದೆ, ನಾನು ಕೊಡ್ತೀನಿ ನಿಮಗೆ. ಋತುಂಗೆ ಹೇಳ್ಬಿಟ್ಟು ದುಡ್ಡು ಕೊಟ್ಟವ್ರು ಅವ್ರು 1-2 ಲಕ್ಷ 3 ಲಕ್ಷ ಅಂತೇಳಿ ದುಡ್ಡು ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾತಾಡಿ ಜಾಗ ಕೊಡ್ತೀನಿ. ನಮ್ಮೂರಲ್ಲೇ ಬಂದು ಕಟ್ಬಿಡಿ. ಆರಾಮಾಗಿ ನಾನೇ ಕಟ್ಟಿಸ್ಕೊಂಡು ಕೊಡ್ತೀನಿ. ಹಾಗೆ ಮಾಡ್ತೀರಾ? ಸುಮ್ಮನೆ ನಮ್ಮೂರಲ್ಲಿ ಬೇಡ ಅಂತೇಳಿ ಹೇಳ್ಬಿಟ್ಟು ಬಂದು ನಮ್ಮೂರಲ್ಲಿ ಮನೆ ಕಟ್ಟಿಸ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು. ಅಲ್ಲೇ ಯಾವುದಾದ್ರೂ ಕೆಲಸ ನೋಡ್ಕೊಡ್ತೀನಿ. ಇದ್ರೆ ಸಾಕು. ಈಗ ಅದೇ ಒಂದು ಚಿಂತೆ. ಅಯ್ಯಪ್ಪನೂ ಅಷ್ಟೇ. ಮನೆ ಕಟ್ಕೊಂಡೆ ಊರಿಗೆ ಹೋಗೋಣ ಅಂತವ್ರೆ. ಮನೆದೇ ಅಷ್ಟೇ ಅಲ್ವಾ? ಅದಕ್ಕೆ ಮನೆದೊಂದು ಸ್ವಲ್ಪ ಇವಾಗ ನಮಗೆ ಬೇಕಾಗುತ್ತೆ. ಮನೆದೇ ಇರೋದು. ಇನ್ನೇನು ಬೇರೆ ಚಿಂತೆ ಯಾವುದೂ ಇಲ್ಲ ಪ್ರವಿ ಅವರೇ. ಅಂಥ ಚಿಂತೆ ಎಂಥದ್ದು ಏನೂ ಇಲ್ಲ. ಯಾವ ಅಡವೆ ಏನರ ಮೇಲೂ ಆಸೆ ಇಲ್ಲ ನನಗಿರೋದೆ. ನನಗೊಂದು ಸ್ವಲ್ಪ ಮನೆ ಮಾಡ್ಕೋಬೇಕು ಅನ್ನೋದಷ್ಟೇ. ಮನೆ ಇಲ್ವಲ್ಲ, ಮನೆ ಇಲ್ಲದಕ್ಕೆ ತಾನೇ ನಮ್ಮಕ್ಕ ನಿಮ್ಮ ಮನೆಯಲ್ಲೂ ಇಲ್ಲೂ ಬರೇ ಓಡಾಡ್ಕೊಂಡು ಹಿಂಗೆ ಇದ್ದಿದ್ದು. ಮನೆದೇ ಸ್ವಲ್ಪ ಚಿಂತೆ. ಮನೆ ಚಿಂತೆ ಅಂತೇಳಿ ಅಲ್ಕ ಕೆಲಸ ಮಾಡ್ಕೊಂಡು ಇದ್ಬಿಡೆ. ಎದಳಲೆ ಮ್ಯಾಕೆ ಎದಳೋ. ಏಯ್, ಎಂತ ಕೆಲಸ ಮಾಡ್ತಾ ಇದೀಯ ನೋಡು ನೀನು. ಇದೇನಪ್ಪ ಇದು? ಯಪ್ಪ, ಇದೇನಪ್ಪ ಇದು ಹಿಂಗಾಯ್ತು? ಇದೇನೋ ಆಶ್ಚರ್ಯನ ಕನ್ಸ? ಏನಿದು? ನೋಡಿ ಆಶ್ಚರ್ಯ ಆಗ್ತೈತೆ ನನಗೆ. ಒಂಥರ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ಶಾಕ್ ಆದಂಗೆ ಆಗ್ಬಿಡ್ತು. ಇಂಥ ಕೆಲಸ ಮಾಡಕ್ಕೆ ನೀನೇ ಬೇಕೇನೆ? ಮನೆ ಇಲ್ಲ ಅಂತೇಳಿ ಹಿಂಗೆಲ್ಲ ಮಾಡ್ತಾ ಇದೀಯಾ? ಅದಕ್ಕೆ ನಾನು ಬೆಂಗಳೂರಿಗೆ ಕರ್ಕೊಂಬಂದಾಗಿಂದ ನೋಡ್ತಾ ಇದ್ದೀನಿ ಯಾಕೆ ನನ್ನ ಇಷ್ಟೊಂದು ಅವಾಯ್ಡ್ ಮಾಡ್ತಾ ಇದ್ದೆ ಅಂತ. ಇದಕ್ಕೆ ಗೊತ್ತಾಯ್ತು. ನಿನ್ನ ಹತ್ರ ಎಂಥ ಬುದ್ಧಿ ಐತಿ, ಯಾಕೆ ಹಿಂಗೆ ಮಾಡ್ತಾ ಇದೀಯ ಅಂತ ಗೊತ್ತಾಗ್ಬಿಡ್ತು ಕಣೆ. ಅದು ಇವರೇ ಗೋಪಿ ಅವರೇ, ನನ್ನ ಹೇಳೋದ ನೀವೊಂದು 5 ನಿಮಿಷ ಕೇಳಿಸ್ಕೊಳ್ತೀರಾ? ನೀವು ಕೆಲ್ಸಕ್ಕೆ ಹೋಗಿಲ್ವಾ? ಕೆಲ್ಸಕ್ಕೆ ಹೋಗೋದಿರ್ಲಿ, ಇವನು ಯಾವನೇ? ಇವನು ಯಾಕೆ ಬಂದಿದ್ದಾನೆ? ನಿನ್ನ ತೊಡೆ ಮೇಲೆ ಮಲ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ ಬಂದಿದ್ದಾನೆ ಇವನು ಅಂತೇಳಿ ಫಸ್ಟ್ ಹೇಳು ನೀನು ನನಗೆ. ಇವನು ಯಾಕೆ ಬಂದಿದ್ದಾನೆ ಇಲ್ಲಿಗೆ ಅಂತ. ಅದು ಗೋಪಿ ಅವರೇ, ನನ್ನ ಹೇಳೋದನ್ನ ಒಂದೊಂದೊಂದೊಂದೊಂದೊಂದು 5 ನಿಮಿಷ ಕೇಳ್ರಿ. ನೀವು 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 ಏಯ್, ನೆಟ್ಟಂಗೆ ಮಾತಾಡೆ. ಈಗ ಭಯ ಶುರುವಾಗೈತಿ ಇವಳಿಗೆ. ಭಯ ಶುರುವಾಗ್ದಂಗಿರುತ್ತಾ? ಹೇಳಿ ನೀವೇನೆ. ಭಯ ಶುರುವಾಗೈತೆ, ಹೇಳ್ಬಾರ್ದು.
ಈ ಎಲ್ಲ ಒಂದೇ ಸತಿ ಶುರುವಾಗೈತೆ ನನಗೆ. ಏನು ಮಾಡೋದು? ಅಯ್ಯೋ ನನಗಂತೂ ಇವಾಗ ಏನು ಮಾಡ್ಬೇಕಪ್ಪ ಅಂತ ತೋಚ್ತಾನೆ ಇಲ್ಲ. ಯಪ್ಪ 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 ಯಪ್ಪ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.